ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ. ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಶಿವರಾತ್ರಿ ಹಬ್ಬ. ನಾವು ಶಿವರಾತ್ರಿ ಹಬ್ಬನ ಅಷ್ಟೇನು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಇದು ನೆಕ್ಸ್ಟ್ ಡೇ ಬರುತ್ತೆ ಅನಿಸುತ್ತೆ ಬ್ಲಾಗ್. ಶನಿವಾರ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನೇನು ಹೇಳ್ತಿದ್ದೆ, ನಾವು ಈ ಹಬ್ಬನ ಅಷ್ಟೇನು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಹಾಗೆ ಮನೇಲಿ ನಾರ್ಮಲಾಗಿ ಪೂಜೆ ಮಾಡ್ತೀವಿ. ಹಾಗೆ ಬೆಳಗ್ಗೆಯಿಂದ ಮನೇಲಿ ಎಲ್ಲರೂ ಕೂಡ ಉಪವಾಸನ ಸಹ ಮಾಡ್ತಾ ಇದ್ದೀವಿ. ಉಪವಾಸ ಅಂದರೆ ನಮ್ಮಮ್ಮ, ನನ್ನ ತಂಗಿ ಅವರೆಲ್ಲ ಫುಲ್ ಉಪವಾಸ ಮಾಡ್ತಿದ್ದಾರೆ. ನಾನು ಅಂದರೆ ಬಾಣಂತಿ ಉಪವಾಸ ಮಾಡಬಾರ್ದಲ್ವ, ಹಾಗಾಗಿ ಸ್ವಲ್ಪ ಫ್ರೂಟ್ಸು ಹಾಗೆ ಗೆಣಸು ಮಾಡಿದರು ಮನೇಲಿ, ಅದನ್ನು ತಿನ್ಕೊತಾ ಇದ್ದೀನಿ. ನೈಟಿಗೆ ಏನಾದರೂ ತಿನ್ಬೋದು, ಏನಾದರೂ ಉಪ್ಪಿಟ್ಟು ಆ ಥರ ಏನಾದ್ರು ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ನಾನು ಸ್ವಲ್ಪ ಗೆಣಸನ್ನು ತಿನ್ಕೊಂಡು ಬಂದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬೆಳಗ್ಗೆ ಸ್ವಲ್ಪ ಟೀ ಕುಡಿದಿದ್ದೆ ಅಷ್ಟೇ. ಫುಲ್ ಖಾಲಿ ಹೊಟ್ಟೆಯಲ್ಲಿರೋದು ಬೇಡ ಅಂತ ಸ್ವಲ್ಪ ತಿಂದಿದ್ದೀನಿ. ಪಾಪು ಸಹ ಇಲ್ಲೇ ಮಲ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇಲ್ಲೆಲ್ಲ ಟವಲ್ನ ಹಾಗೆ ಹಾಕಿದ್ವಿ, ಪ್ಲೀಸ್ ಇಗ್ನೋರ್. ಯಾಕಂದರೆ ಇವಾಗ ತಾನೇ ತಲೆ ಸ್ನಾನ ಮಾಡಿದ್ವಲ್ವ, ಆ ಟವಲ್ನ ಇಲ್ಲೇ ಹಾಕಿದ್ದೀವಿ. ಹಾಗೆ ನೀವು ಎಲ್ಲರೂ ಮನೆಯಲ್ಲಿ ಹಬ್ಬನ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಇನ್ನು ಮುಂದೆ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡ್ವಿ. ಇಲ್ಲೇ ಒಂದು ಈಶ್ವರನ ದೇವಸ್ಥಾನ ಇದೆ. ತುಂಬ ಬಿಸಿಲಿದ್ದಿದ್ದರಿಂದ ಪಾಪುನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಹಾಗೆ ನಾನು ಹೋಗೋದು ಬೇಡ, ಪಾಪುನ ಬಿಟ್ಬಿಟ್ಟು ಹೇಗೆ ಹೋಗೋದಲ್ವ. ಹಾಗಾಗಿ ಅಮ್ಮ, ನನ್ನ ತಂಗಿ ಇಬ್ಬರೇ ಹೋಗಿ ಬರೋಣ ಅಂದ್ಕೊಂಡಿದ್ದಾರೆ. ಇಲ್ಲೇ ತುಂಬಾ ಹತ್ತಿರ ಇದೆ, ನಡ್ಕೊಂಡು ಹೋಗ್ಬೋದು. ಸಲ ನಾನು ಪ್ರತಿ ವರ್ಷ ಹೋಗ್ತಿದ್ದೆ, ಬಟ್ ಈ ವರ್ಷ ಪಾಪು ಇದ್ದಾಳಲ್ವ, ಹೋಗೋಕ್ಕಾಗಲಿಲ್ಲ. ಹಾಗೆ ಪ್ರಸಾದ ತೊಗೊಂಡು ಬರ್ತೀವಿ ಅಂತ ಹೇಳಿದರು. ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ತುಂಬಾ ಬಿಸಿಲಿದೆ. ಹಾಗಾಗಿ ಸಂಜೆ ಹೋಗೋಣ, ಸ್ವಲ್ಪ 3 ಗಂಟೆ 4 ಗಂಟೆ ಹಂಗೆ ಹೋಗೋಣ ಅಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬೆಳಗಿಂದ ಏನೂ ಸಹ ತಿಂದಿಲ್ಲ, ಕುಡ್ದಿಲ್ಲ. ನಾನಾದರೂ ಪರವಾಗಿಲ್ಲ, ಒಂದು ಗೆಣಸನ್ನು ತಿನ್ಕೊಂಡು ಬಂದಿದ್ದೀನಿ. ಪಾಪು ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಇವತ್ತು ನಮ್ಮ ಮನೇಲಿ ಬೆಳಗ್ಗೆ 5 ಗಂಟೆ 5:15ಗೆ ಪೂಜೆ ಆಗೋಗ್ಬಿಟ್ಟಿತ್ತು. ನನ್ನ ತಂಗಿನೇ ಎದ್ಬಿಟ್ಟು ನಾವು ಎದ್ದೇಳೋಷ್ಟರಲ್ಲಿ ಫುಲ್ ಎಲ್ಲ ಮಾಡಿದ್ಲು. ಆಮೇಲೆ ಪೂಜೆ ಮಾಡಿದ್ಲು. ನಾನು ಸಹ ಪೂಜೆ ಎಲ್ಲ ರೆಡಿ ಮಾಡಿದ್ರು, ನಾನು ಹಾಗೆ ಪೂಜೆ ಮಾಡಿದೆ. ಫ್ರೆಂಡ್ಸ್, ನಾವು ಈ ಹಬ್ಬನ ಅಷ್ಟು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಹಾಗೆ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀವಿ. ಹಾಗೆ ಉಪವಾಸನೂ ಸಹ ಊಟ ಮಾಡೋದಿಲ್ಲ ಅಷ್ಟೇ, ಹಾಲು ಹಣ್ಣು ಎಲ್ಲ ತೊಗೊಬೋದು. ನನಗೆ ತಿಳಿದಿರೋ ಪ್ರಕಾರ ಅದೆಲ್ಲ ತೊಗೊಬೋದು, ಊಟ ಮಾಡೋ ಹಾಗಿಲ್ಲ ಅಷ್ಟೇ. ಆದರೆ ಅಮ್ಮ ತಂಗಿ ಎಲ್ಲ ಏನು ತಿಂದಿಲ್ಲ, ಹಾಗೆ ಉಪವಾಸ ಮಾಡ್ತಾಯಿದ್ರು. ಪಾಪು ಕೈಗೆ ಮಿಟನ್ಸ್ ಎಲ್ಲ ಹಾಕೋದು ಬಿಟ್ಟು ಸುಮಾರು ಒಂದು ವಾರದಿಂದ ಹಾಕ್ತಿರ್ಲಿಲ್ಲ, ಯಾಕಂದರೆ ಅವಳು ಕೈಯಲ್ಲಿ ಏನಾದರೂ ಹಿಡಿಯೋದೆಲ್ಲ ಕಲೀಲಿ ಅಂತ. ಬಟ್ ನೇಲ್ಸ್ ಎಲ್ಲ ಕಟ್ ಮಾಡ್ತಿದ್ದೆ. ನೆನ್ನೆ ಒಂದಿನ ಏನೋ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಅನಿಸುತ್ತೆ ಉಗುರು. ಬೆಳಗ್ಗೆ ಸ್ನಾನ ಮಾಡಿ ಮಲಗಿಸಿದ್ರೆ ಫುಲ್ಲು ಹಿಂಗೆ ಪರ್ಚ್ಕೊಬಿಟ್ಟಿದ್ಲು. ಇಲ್ಲಿವರೆಗೂ ಯಾವತ್ತೂ ಆ ಥರ ಪರ್ಚ್ಕೊಂಡಿರಲಿಲ್ಲ. ಫುಲ್ಲು ರೆಡ್ ಆಗಿಬಿಟ್ಟಿತ್ತು. ಎಲ್ಲಿ ದೊಡ್ಡ ಗಾಯ ಆಗುತ್ತೋ ಅಂದ್ಕೊಂಡಿದ್ದೆ. ಇವಾಗ ರೆಡ್ನೆಸ್ ಎಲ್ಲ ಕಡಿಮೆ ಆಗಿ ಇವಾಗ ಸ್ವಲ್ಪ ಪರವಾಗಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡ್ಕೊಂಡಿದ್ದಾಳೆ ಅಂತ. ನೀವು ನೋಡ್ಬೋದು, ಅದಷ್ಟು ಡಾರ್ಕಾಗಿ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ, ಯಾಕಂದರೆ ಸ್ವಲ್ಪ ಬ್ರೈಟ್ನೆಸ್ ಆನ್ ಮಾಡಿದ್ದೆ. ಹಾಗಾಗಿ ನಿಜವಾಗ್ಲೂ ತುಂಬಾ ರೆಡ್ ಆಗಿಬಿಟ್ಟಿತ್ತು. ಅದು ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ನಂಗೆ ನಿಜವಾಗ್ಲೂ ಬೆಳಗ್ಗೆ ತುಂಬಾ ಬೇಜಾರಾಗಿತ್ತು. ಫುಲ್ಲು ರೆಡ್ಡಾಗಿ ಕಾಣಿಸ್ತಿತ್ತು. ನಾನು ಎಲ್ಲಿ ಕಲೆ ಆಗಿಬಿಡುತ್ತೇನೋ ಅಂದ್ಕೊಂಡೆ. ಇವಾಗ ಪರವಾಗಿಲ್ಲ, ರೆಡ್ ಆಗಿದ್ದೆಲ್ಲ ಹೋಗಿದೆ. ಸ್ವಲ್ಪ ಸ್ಕ್ರ್ಯಾಚ್ ಆದಂಗೆ ಆಗಿದೆ ಅಷ್ಟೇ. ಇವಾಗ ಸುಮ್ಮನೆ ನೋಡ್ಕೊಂಡು ಮಲಗಿದ್ದಾಳೆ. ನಾನು ಇವತ್ತು ಶುಕ್ರವಾರ ಬೇರೆ ಕಟ್ ಮಾಡೋಗಿಲ್ವಲ್ಲ ಅಂತ ಸುಮ್ಮನೆ ಆದೆ. ಇಲ್ಲಾಂದರೆ ಬೆಳಗ್ಗೆನೇ ಕಟ್ ಮಾಡಿಬಿಡ್ತಿದ್ದೆ. ಸ್ನಾನ ಮಾಡಿ ಮಲಗಿಸಿದ್ದೀವಿ, ಅದು ಯಾವಾಗ ಆ ಥರ ಮಾಡ್ಕೊಂಡ್ಲೋ ಗೊತ್ತಿಲ್ಲ. ನಾಳೆ ಕಟ್ ಮಾಡಬೇಕು. ನಾನೆಲ್ಲ ಕಟ್ ಮಾಡಿದ್ದೆ, ಬಟ್ ಸೈಡಲ್ಲಿ ಏನಾದ್ರು ಸ್ಕ್ರ್ಯಾಚ್ ಇದ್ದರೆ ಸ್ವಲ್ಪ ಈ ಥರ ಮಾಡಿಕೊಂಡ್ರು ಗಾಯ ಆಗುತ್ತಲ್ವ, ಆ ಥರ ಆಗಿದೆ ಅನಿಸುತ್ತೆ. ಹಾಗೆ ಸುಮ್ಮನೆ ಮಲ್ಕೊಂಡು ನೋಡ್ತಾ ಇದ್ದಾಳೆ. ಆದರೆ ಅಳ್ಳಿಲ್ಲ, ಅಷ್ಟು ಪರ್ಚ್ಕೊಂಡ್ರು ಅಳ್ಳಿಲ್ಲ. ಸದ್ಯ ನಾನೇನೋ ಅಳ್ತಾಳೇನೋ ಅಂದ್ಕೊಂಡಿದ್ದೆ. ಎಲ್ಲಿ ಪರ್ಚ್ಕೊಂಡು ಬಿಡ್ತಾಳೋ ಅಂತ ತಕ್ಷಣ ಮಿಟನ್ಸ್ ಎಲ್ಲ ಹಾಕಿಬಿಟ್ಟಿದ್ದೀನಿ. ಏನಾಗುತ್ತೆ ಅಂದರೆ ಮಿಟನ್ಸ್ ಎಲ್ಲ ಯಾವಾಗಲೂ ಹಾಕಿದರೆ ಏನಾದರೂ ಒಂದು ಹಿಡಿಯೋದು, ಏನಾದರೂ ವಸ್ತುನ ಹಿಡಿಯೋಕ್ಕೆ ಟ್ರೈ ಮಾಡೋದು, ಅದೆಲ್ಲ ಅಷ್ಟು ಬೇಗ ಕಲಿಯೋದಿಲ್ಲ. ಫಸ್ಟೆಲ್ಲ ಇದು ಹಾಕಿದ್ರೆ, ಮಿಟನ್ಸ್ ಹಾಕಿದ್ರೆ ನಮ್ಮ ಸ್ಕಿನ್ ಎಲ್ಲ ಟಚ್ ಮಾಡೋದೆಲ್ಲ ಗೊತ್ತಾಗೋದಿಲ್ಲ. ಇವಾಗ ಒಂದು ವಾರದಿಂದ ಬಿಟ್ಟಿರೋದಕ್ಕೆ
ಮುಖ ಎಲ್ಲ ಮುಟ್ಟೋದು, ಹಾಗೆ ಹಿಡ್ಕೊಳ್ಳೋದು, ಏನಾದರೂ ಟಾಯ್ಸ್ ಕೊಟ್ಟರೆ ಹಿಡ್ಕೊಳಕ್ಕೆ ಟ್ರೈ ಮಾಡೋದು ಎಲ್ಲ ಮಾಡ್ತಿದ್ಲು. ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೆ. ನಾಳೆ ನೋಡಬೇಕು, ನೇಲ್ಸ್ ಕಟ್ ಮಾಡಬೇಕು. ಗಾಯ್ಸ್, ಇವಾಗ ಟೈಮ್ ಸಂಜೆ ಆಗಿದೆ. ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲ ದೇವಸ್ಥಾನಕ್ಕೆ ಹೋದ್ರು. ಹಾಗೆ ನನ್ನನ್ನು ಕರೆದ್ರು. ಸಂಜೆ ಆಗಿರೋದ್ರಿಂದ ತುಂಬಾನೇ ರಶ್ ಇರುತ್ತೆ. ಮತ್ತೆ ಮಧ್ಯಾಹ್ನ ಹೋಗೋಕೆ ಬಿಸಿಲು ಜಾಸ್ತಿ ಇತ್ತು. ಇವಾಗ ಸಂಜೆ ಆಗಿರೋದ್ರಿಂದ ರಶ್ ಇರುತ್ತೆ. ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ. ಪಾಪುನ ಕರ್ಕೊಂಡು ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ಮೀನ್ಸ್ ಅವಳೇನಾದ್ರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಜನ ಇರ್ತಾರಲ್ವಾ, ಜಾಸ್ತಿ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹೋಗ್ಲಿಲ್ಲ. ನಾನು ಪಾಪು ಇಲ್ಲೇ ಇದ್ದೀವಿ. ನಮ್ಮ ಅಪ್ಪನೂ ಅಷ್ಟೇ, ಹೋಗ್ಬಿಟ್ಟು ಜಾಸ್ತಿ ಜನ ಇದ್ದರೆ ವಾಪಸ್ ಬಂದುಬಿಡ್ತಾರೆ. ಯಾಕಂದರೆ ನಾನು ಒಬ್ಬಳೇ ಇದ್ದೀನಲ್ವ. ಕಡಿಮೆ ಜನ ಇದ್ದರೆ ದರ್ಶನ ಮಾಡ್ಕೊಂಡು ಬರ್ತಾರೆ. ಇಲ್ಲೇ ನಡ್ಕೊಂಡು ಹೋಗ್ಬೋದು, ದೇವಸ್ಥಾನ ಹತ್ತಿರದಲ್ಲಿದೆ. ಹಾಗಾಗಿ ನಾನು ಹೋಗಲಿಲ್ಲ. ಪಾಪು ಇಲ್ಲೇ ಮಲ್ಕೊಂಡು ಆಟ ಆಡ್ತಾ ಇದ್ದಾಳೆ. ನೈಟು ಉಪವಾಸ ಮಾಡ್ತಿರೋದ್ರಿಂದ ನೈಟಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಬಟಾಣಿ ಎಲ್ಲ ನೆನೆ ಹಾಕಿ ಬಂದಿದ್ದೀನಿ. ಸ್ನಾನ ಮಾಡಿ ತಲೆನೇ ಬಾಚಿಲ್ಲ. ಪಾಪು ಅಳ್ತಿದ್ಲು, ಪಾಪು ಎದ್ಲು, ಬರೀ ಅದೇ ಆಗೋಗಿತ್ತು. ಇವಾಗ ಸ್ವಲ್ಪ ತಲೆ ಬಾಚ್ಕೋಬೇಕು. ಯಾರ್ಯಾರು ಉಪವಾಸ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಾನು ಪ್ರತಿ ಸಲ ಮಾಡ್ತಿದ್ದೆ. ಈ ಸಲ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಿದ್ದೆ. ಈ ಸಲ ಸ್ವಲ್ಪ ಗೆಣಸು ಬೇಯಿಸಿದ್ರು ಇದಕ್ಕೆ ನೈವೇದ್ಯಕ್ಕೆ ಅಂತ. ಅದನ್ನು ಸ್ವಲ್ಪ ತಿಂದೆ. ಯಾಕಂದರೆ ಬಾಣಂತಿದ್ದು ಲೆಕ್ಕಕ್ಕಿಲ್ಲ ಅಂತಾರೆ. ಹಾಗಾಗಿ ನಾನು ಸ್ವಲ್ಪ ತಿಂದ್ಕೊಂಡೆ. ಅಮ್ಮ ನನ್ನ ತಂಗಿ ಎಲ್ಲ ಏನೂ ತಿಂದಿಲ್ಲ. ಮನೇಲಿ ಒಬ್ಬಳೇ ಇದ್ನಲ್ಲ, ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅವರೆಲ್ಲ ಬರೋ ಅಷ್ಟರಲ್ಲಿ ಸ್ವಲ್ಪ ನನ್ನ ತಲೆನೂ ಕೂಡ ಬಾಚ್ಕೊಂಡ್ಬಿಡ್ತೀನಿ. ಮತ್ತೇನಾಗುತ್ತೆ ಅಂದರೆ, ಸ್ನಾನ ಮಾಡಿದ್ದಾಗ, ಹೇರ್ ವಾಶ್ ಎಲ್ಲ ಮಾಡಿದ್ದಾಗ ನೀಟಾಗಿ ಸಿಕ್ಕೆಲ್ಲ ಬಿಡಿಸಿಲ್ಲ ಅಂದರೆ ಮತ್ತೆ ಬೆಳಗ್ಗೆ ಎದ್ರೆ ಸಖತ್ತು ಸಿಕ್ಕಾಗೋಗಿರುತ್ತೆ. ಆವಾಗಲೇ ಏರ್ ಫಾಲ್ ಜಾಸ್ತಿ ಆಗೋದು. ಹಾಗಾಗಿ ಕೂದಲೆಲ್ಲ ಡ್ರೈ ಆಗಿದೆ. ನಾನು ಇವಾಗಲೇ ತಲೆ ಬಾಚ್ಕೊತೀನಿ. ಪಾಪುನು ಅಲ್ಲೇ ಆಟ ಆಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಅಷ್ಟೇ. ಮತ್ತೆ ಒಂದು 10 ಮಿನಿಟ್ಸಿಗೆ ಮತ್ತೆ ಅಳೋದು ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅವಳು ಅಳೋಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ನಾನು ಬೇಗ ತಲೆ ಬಾಚ್ಕೊಂಡ್ಬಿಡ್ತೀನಿ. ನಾನು ತಲೆ ಬಾಚ್ಕೊಳ್ಳೋ ಅಷ್ಟರಲ್ಲಿ ಅವಳು ಎದ್ಬಿಟ್ಲು. ಚಿಕ್ಕ ಮಕ್ಳು ಇದ್ರೆ ಇದೆ, ಅವ್ರು ಮಲಗಿರೋ ಟೈಮಲ್ಲಿ, ಆಟ ಆಡೋ ಟೈಮಲ್ಲಿ ನಾವೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ಅವ್ರು ಅವ್ರು ಎದ್ಮೇಲೆ ನಾವೇನಾದ್ರೂ ಕೆಲಸ ಮಾಡ್ಕೋತೀವಿ ಅಂದ್ರೆ ಅದು ನಿಜವಾಗ್ಲೂ ಆಗೋದಿಲ್ಲ. ಒಬ್ಬೊಬ್ರೇ ಇದ್ದವರು ನಿಜವಾಗ್ಲೂ ಅದು ಹೇಗೆ ಮ್ಯಾನೇಜ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇವಳಿಗೂ ಸಹ ಇವತ್ತು ಹಬ್ಬ ಅಲ್ಲ, ಹೊಸ ಡ್ರೆಸ್ ಹಾಕಿದೆ, ಸ್ವಲ್ಪ ಲೂಸ್ ಇದೆ. ಅದನ್ನು ಇವಾಗ ಚೇಂಜ್ ಮಾಡ್ತೀನಿ. ಮಕ್ಕಳಿಗೆ ಹಿಂಸೆ ಅನಿಸುತ್ತೆ ಸ್ವಲ್ಪ, ಇದು ದಪ್ಪ ಇರೋದ್ರಿಂದ. ಡ್ರೆಸ್ಸು ಶೆಕೆ, ಮೊದಲೇ ಇಷ್ಟೊಂದು ಶೆಕೆ ಇದೆ. ಇವಾಗ ನಾನು ಡ್ರೆಸ್ನ ಚೇಂಜ್ ಮಾಡ್ತೀನಿ. ಎತ್ಕೊಂಡ್ರೆ ಸುಮ್ಮನೆ ಇರ್ತಾಳೆ, ಬಟ್ ಎತ್ಕೊಳ್ಳಿಲ್ಲ ಅಂದರೆ ಅಳ್ತಾ ಇರ್ತಾಳೆ ಅವಳು ಒಬ್ಳನ್ನೇ ಬಿಟ್ಟರೆ. ಓಕೆ ಫ್ರೆಂಡ್ಸ್, ನಾನು ಇವಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಅವಳು ಡ್ರೆಸ್ ಚೇಂಜ್ ಮಾಡೋಣ ಅಂದರೆ ಅಲ್ಲಿ ಮಲಗಿಸಿದ್ರೆ ಹಾಗೆ ಮಲ್ಕೊಬಿಟ್ಟಿದ್ಲು. ಅವಳನ್ನ ಎಬ್ಬಿಸಿ ಇವಾಗ ಎದ್ಲು. ಇವಾಗ ಆಲ್ಮೋಸ್ಟ್ 6:30 ಆಗಿದೆ ಅನಿಸುತ್ತೆ. ಈಗ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಹಾಗೆ ಎತ್ಕೊಂಡಿದ್ದೀನಿ. ಇವತ್ತು ಅವಳನ್ನ ಎತ್ಕೊಂಡು ವಿಡಿಯೋ ಮಾಡೋದೇ ಆಗೋಯಿತು. ಯಾಕಂದರೆ ಅಮ್ಮ ಏನಾದರೂ ಇದ್ದರೆ ಅಮ್ಮ ಎತ್ಕೊಂಡಿರ್ತಾರೆ, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರಲ್ವ. ಹಾಗಾಗಿ ಎತ್ಕೊಳ್ಳಿಲ್ಲ, ಮಲಗಿಸಿದ್ರು ಅಳ್ತಾ ಇದ್ದಾರೆ. ಎತ್ಕೊಂಡೆ ವಿಡಿಯೋ ಮಾಡೋಣ ಅಂತ ಬಂದೆ. ಇನ್ನೇನು ಅಮ್ಮನೂ ಸಹ ಬರ್ತಿದ್ದಾರಂತೆ. ಅಷ್ಟೊತ್ತವರೆಗೂ ಕುಯ್ ಅಂತಿಲ್ಲ, ಹಾಗೆ ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಈ ಫೋನ್ ನೋಡೋದು, TV ನೋಡೋದು ಅಂದರೆ ತುಂಬಾ ಇಷ್ಟ ಇವಳಿಗೆ. ಒಂದ್ಸಲ ನೋಡಿದ್ರೆ ಅಲ್ಲೇ ನೋಡ್ತಿರ್ತಾಳೆ, ನೋಡ್ಬೋದು ನೀವು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೊನೆವರೆಗೂ ನೋಡಿ. ನನ್ನ ವಿಡಿಯೋಸು ರೀಚ್ ಆಗ್ತಿದೆ, ಬಟ್ ವ್ಯೂಸು ಎಲ್ಲ ಕಮ್ಮಿ ಬರ್ತಿದೆ. ಪ್ಲೀಸ್ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ನನ್ನ ವಿಡಿಯೋಗಳು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.
ಫ್ರೆಂಡ್ಸ್, ಅಮ್ಮ ಹಾಗೆ ನನ್ನ ತಂಗಿ ದೇವಸ್ಥಾನದಿಂದ ಪ್ರಸಾದ ತಂದಿದ್ರು. ಫ್ರೆಂಡ್ಸ್, ನಾನಿವಾಗ ಇಲ್ಲಿ ನೈಟ್ಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಉಪವಾಸ ಮಾಡಿದವರು ಆಲ್ಮೋಸ್ಟ್ ಉಪವಾಸನ ಮುಗಿಸೋದು ಉಪ್ಪಿಟ್ಟಿನಲ್ಲಿ. ಹಾಗೆ ನಾನು ಸಿಂಪಲ್ಲಾಗಿ ಉಪ್ಪಿಟ್ಟನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಟೊಮೆಟೊ ಹಾಗೆ ಮೆಣಸಿನ್ಕಾಯಿನ ಹೆಚ್ಕೊತಾ ಇದ್ದೀನಿ. ನೆಕ್ಸ್ಟು ರವೆನ ಹುರಿದಿಟ್ಕೊಂಡಿದ್ದೀನಿ. ಅದೇ ರವೆ ಹುರಿದಿಟ್ಕೊಂಡಿದ್ದ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೆ ತುಂಬ ಎಣ್ಣೆ ಕಮ್ಮಿ ಇದ್ದರೆ ಅಷ್ಟು ಚೆನ್ನಾಗಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಹಾಗಂತ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿ ಅನಿಸೋದಿಲ್ಲ, ನೋಡ್ಕೊಂಡು ಹಾಕೋಬೇಕು. ಹಾಗೆ ಅದಕ್ಕೆ ಸ್ವಲ್ಪ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತೀನಿ. ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಹಾಗೆ ಬಾಡಿಸ್ಕೊತೀನಿ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದರೆ ಚೆನ್ನಾಗಾಗುತ್ತೆ ಟೇಸ್ಟು. ಈರುಳ್ಳಿ ಫ್ರೈ ಆಗೋಕ್ಕಿಂತ ಮುಂಚೆ ಹಾಕಿದ್ರೆ ಟೇಸ್ಟ್ ಬೇರೆ ಇರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕಿದ್ರೆ ಟೇಸ್ಟ್ ಬೇರೆ ಇರುತ್ತೆ. ನೆಕ್ಸ್ಟು ನಾನು ಅದಕ್ಕೆ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಟೊಮೆಟೊನ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ, ಉಪ್ಪು ಅಥವಾ ಅರಶಿನ ಹಾಕ್ಕೊಂಡ್ರೆ ಬೇಗ ಅದು ಸಾಫ್ಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಅರಶಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕೋದಕ್ಕೆ ಗೊತ್ತಾಗೋದಿಲ್ಲ ಅಂತ. ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ ಉಪ್ಪಿಟ್ಟು ರೆಸಿಪಿ. ಕೆಲವ್ರ ಮನೇಲಿ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ಅಂತಾರೆ. ಆದರೆ ನನಗೆ ತಿಂತೀನಿ, ಇಷ್ಟ ಅಂತಲೂ ಇಲ್ಲ, ಇಷ್ಟ ಇಲ್ಲ ಅಂತಲೂ ಇಲ್ಲ. ಚೆನ್ನಾಗಿ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ, ಅಂದರೆ ತರಕಾರಿ ಎಲ್ಲ ಹಾಕಿ. ನಾನಿಲ್ಲಿ ಬರೀ ಬಟಾಣಿ ಹಾಗೆ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದು ಹಸಿ ಬಟಾಣಿ ಅಲ್ಲ, ಒಣಗಿರೋ ಬಟಾಣಿನೇ, ಅದನ್ನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬೇರೆ ವಿಜಲ್ ಹೊಡ್ಸಿ ಕೂಡ ಬಟಾಣಿ ಮತ್ತು ಆಲೂಗಡ್ಡೆನ ಇದಕ್ಕೆ ಹಾಕೋಬೋದು. ನಾನು ಡೈರೆಕ್ಟಾಗಿ ಇಲ್ಲೇ ಹಾಕಿದ್ದೀನಿ. ಆ ಥರ ಆದರೆ ಬೇಗ ಆಗಿಬಿಡುತ್ತೆ ನಿಮಗೆ. ಹೀಗೆ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದೆಲ್ಲ ನೀಟಾಗಿ ಬೇಯೋವರೆಗೂ. ಇವಾಗ ಹಾಗೆ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ನೀರಂದರೆ ನಾನಿಲ್ಲೊಂದು 4-5 ಲೋಟದಷ್ಟು ಹಾಕಿದ್ದೀನಿ. ಯಾಕಂದರೆ ಇದರಲ್ಲೇ ಕುದಿಯೋದ್ರಿಂದ ಲಾಸ್ಟ್ ಅಷ್ಟರಲ್ಲಿ ನೀರು ಕಮ್ಮಿ ಆಗಿಬಿಡುತ್ತೆ. ಮತ್ತು ನಾನು ಲಾಸ್ಟಲ್ಲಿ ಸ್ವಲ್ಪ ಸೇರಿಸ್ಕೊತೀನಿ. ಇವಾಗ ಅದು ಬೇಯೋಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಬಿಟ್ಟು ನಾನು ಉಪ್ಪು ಹಾಕ್ಕೊಬಿಡ್ತೀನಿ. ಉಪ್ಪಿಟ್ಟಿಗೆ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ಸ್ವಲ್ಪ ಕಡಿಮೆ ಆದರೂ ತಿನ್ಬೋದು, ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಬೇಕಾದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಿ. ಸ್ವಲ್ಪ ಲಾಸ್ಟಿಗೆ ಅದೇ ನೀರನ್ನ ಟೇಸ್ಟ್ ನೋಡಿಬಿಟ್ಟು ಲಾಸ್ಟಿಗೆ ಹಾಕೊಬೋದು. ನೋಡ್ತಿರ್ಬೋದು, ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿದ್ದೆ. ಇವಾಗ ಬೆಂದಿದೆಯೋ ಇಲ್ವಾ ನೋಡ್ತೀನಿ. ಯಾವ್ದಾದ್ರೂ ಸ್ಪೂನ್ ತಗೊಂಡು ಆಲೂಗಡ್ಡೆಗೆಲ್ಲ ಚುಚ್ಚಿದ್ರೆ ಗೊತ್ತಾಗುತ್ತೆ. ಇದು ಇನ್ನೂ ಸಹ ಸ್ವಲ್ಪ ಬೇಯಬೇಕಿತ್ತು. ಹಾಗೆ ನಾನು ಮತ್ತೆ ಮುಚ್ಚಿಬಿಟ್ಟು ಒಂದು 10-15 ಮಿನಿಟ್ಸ್ ಬಿಟ್ಟೆ. ಈಗ ನೋಡ್ಬೋದು, ಇವಾಗ ಆಗಿದೆ ಅಂದ್ಕೊತೀನಿ. ನೋಡ್ತಿರ್ಬೋದು ಅವಾಗ ಎಷ್ಟು ನೀರಿಟ್ಟಿದ್ದೆ, ಇವಾಗ ಫುಲ್ಲು ನೀರು ಕಮ್ಮಿ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ. ಅಷ್ಟು ರವೆಗೆ ಇಷ್ಟು ನೀರು ಸಾಕಾಗೋದಿಲ್ಲ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತಿದ್ದೀನಿ. ಇವಾಗ ನಾನು ಟೇಸ್ಟ್ ನೋಡ್ತಿದ್ದೀನಿ. ಇವಾಗ ಅಂದರೆ ನೀರೆಲ್ಲ ಕಮ್ಮಿ ಆಗಿತ್ತಲ್ವ, ಸ್ವಲ್ಪ ಸಾಲ್ಟ್ ಜಾಸ್ತಿ ಅಂತ ಅನ್ನಿಸ್ತಿತ್ತು. 2 ಗ್ಲಾಸಷ್ಟು ನೀರು ಹಾಕ್ಕೊಂಡೆ. ಸ್ವಲ್ಪನೇ ನೀರಿತ್ತಲ್ವ, ರವೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ. ಯಾಕಂದರೆ ಬೆಳಗ್ಗೆಯಿಂದ ಎಲ್ಲ ಉಪವಾಸ ಇದ್ದರು. ಈಗ ಚೆನ್ನಾಗಿ ಊಟ ಮಾಡ್ತಾರೆ ಅಂತ. ಬಟ್ ಉಪವಾಸ ಇದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗೋದಿಲ್ಲ. 1-2 ಟೈಮ್ ಆದರೂ ಬೇಕು ರಿಕವರ್ ಮಾಡ್ಕೊಳ್ಳೋದಕ್ಕೆ. ಇವಾಗ ನೀರೆಲ್ಲ ಹಾಕಿದ್ದೀನಿ. ಇವಾಗ ನಾನು ಕಾಯಿ ತುರಿನೂ ಸಹ ಹಾಕ್ತಾಯಿದ್ದೀನಿ. ಕಾಯಿ ತುರಿ ನಿಮಗೆ ಆಪ್ಷನಲ್, ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಲ್ಲ, ಅಂದರೆ ಅಲ್ಲ ಖಾಲಿ ಆಗಿತ್ತು, ನಾನು ನೋಡಿರಲಿಲ್ಲ. ಹಾಗಾಗಿ ಅಷ್ಟೊತ್ತಲ್ಲಿ ಮತ್ತೆ ಯಾರು ಮಾಡ್ಕೊತಾರೆ ಅಂತ ಹಾಗೆ ಪ್ಲೇನಾಗಿ ಮಾಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಅದೊಂದು ಕುದಿ ಬರಬೇಕು. ಇವಾಗ ನೋಡ್ಬೋದು ನೀವು, ಸಣ್ಣ ಕುದಿ ಬರ್ತಿದೆ.
ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಬೇರೆ ತರಕಾರಿಗಳನ್ನು ಬೀನ್ಸು ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡ್ಬೋದು, ಇದೆಲ್ಲ ನಿಮಗೆ ಗೊತ್ತಿರೋದೆ. ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಕುದಿ ಬಂದಮೇಲೆ ನಾನು ನೋಡ್ಬೋದು, ಇವಾಗ ಕುದಿ ಬರ್ತಿದೆಯಲ್ಲ, ಇವಾಗ ನಾನು ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ನನಗೆ ಉಪ್ಪಿಟ್ಟಲ್ಲಿ ಬೆಸ್ಟ್ ಪಾರ್ಟ್ ಅಂತ ಇಷ್ಟ ಆಗೋದು ಅಂದರೆ ಇದೆ. ರವೆ ಹಾಕಿದ ತಕ್ಷಣ ಅದು ಸ್ವಲ್ಪ ರವೆ ಹಾಕಿರ್ತೀವಿ, ಅದು ಎಷ್ಟೊಂದು ಉಪ್ಪಿಟ್ಟು ಆಗಿಬಿಡುತ್ತಲ್ವ. ಆದರೆ ಅದು ತಿರುಗಿಸ್ತಾ ತಿರುಗಿಸ್ತಾ ಅದು ಗಟ್ಟಿಯಾಗುತ್ತಲ್ಲ, ನಂಗೆ ಅದೇನೋ ಒಂಥರ ಇಷ್ಟ. ಬಟ್ ತುಂಬ ಕೇರ್ಫುಲ್ಲಾಗಿರಬೇಕು, ಅದು ಸಿಡಿಯುತ್ತಲ್ವ, ಆವಾಗ ಕೈಯೆಲ್ಲ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗೆ ಇದನ್ನು ಕೊನೆವರೆಗೂ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು, ಆಗ ನಮ್ಮ ಉಪ್ಪಿಟ್ಟು ರೆಡಿ ಆಗುತ್ತೆ. ನಾವು ಹಾಗೆ ಪ್ಲೇನಾಗಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.